guys, welcome back to my channel. For those who don't me or new to this channel, I'm Shreya Koti, a BMS student, a first year BMS student. So finally, exam week is here. We are having midterm exam, first year midterm exam from 13th of October to 17th of October. ನಮಗೆ ಟೈಮ್ ಟೇಬಲ್ ಎಷ್ಟು ಚಂದ ಕೊಟ್ಟಾರ ಅಂದ್ರೆ ನಡಕ್ಕೆ ಐದು ಎಕ್ಸಾಮ್ ನಡಕ್ಕೆ ಒಂದು ದಿನ ಗ್ಯಾಪ್ ಇಲ್ಲ. ಸೊ ಕಂಟಿನ್ಯೂ ಒನ್ ಡೇ ಒಂದು ಎಕ್ಸಾಮ್, ನೆಕ್ಸ್ಟ್ ಡೇ ಒಂದು ಎಕ್ಸಾಮ್. ಸೊ ಕಂಟಿನ್ಯೂ 5 ಸಬ್ಜೆಕ್ಟನ್ನು 5 ದಿನದಾಗ ಮುಗಿಸಿ ಕೈ ತೊಳ್ಕೊಳ್ಳಾರದಾರು. ಸೊ ನಾವು ಐದು ದಿನ ಓದಿ ಮುಗಿಸ್ಬಿಡ್ತೇವೆ ಎಕ್ಸಾಮ್ನ. ನಂಗೆ ಟೆನ್ಷನ್ ಏನು ಟೆನ್ಷನ್ ಆಗತ್ತೆ ಅಂದ್ರೆ, ಸೊ ಕಾಮನ್ ಆಗಿ ಎಲ್ಲರಿಗೆ ಎಕ್ಸಾಮ್ ಅಂತ ಟೆನ್ಷನ್ ಇರ್ತೈತೆ, ಓದಿಲ್ಲ ಬಟ್ ನನಗೆ ಏನು ಟೆನ್ಷನ್ ಆಗತ್ತೈತೆ ಅಂದ್ರೆ, ನಾವು ಓದಿಲ್ಲ ಅಂತೇಳಿ ಟೆನ್ಷನ್ ಆಗತ್ತಿಲ್ಲ. ಸೊ ಆ ಟೆನ್ಷನ್ ಆಗತ್ತಿಲ್ಲ ಅಂತ ಟೆನ್ಷನ್ ಆಗತ್ತೈತಿ. ಅರ್ಥ ಆಗತೈತಿ ನಾ ಏನು ಹೇಳತ್ತೇನಂದ್ರೆ, ನಂಗೆ ಯಾಕೆ ಟೆನ್ಷನ್ ಆಗವಲ್ದು, ಎಕ್ಸಾಮದ್ದು ಯಾಕೆ ಟೆನ್ಷನ್ ಆಗವಲ್ದು ಅಂತ ಹೇಳಿ ಟೆನ್ಷನ್ ಆಗತೈತಿ. ಸೊ ನಾನು ಇಡೀ ವೀಕನ್ನು ಲಾಗ್ ಮಾಡ್ತೀನಿ. ಹೆಂಗೆ ಹೋಯ್ತು ನನ್ನ ಎಕ್ಸಾಮ್ಸದ ಮುಂಚೆ ಹೆಂಗಿತ್ತು ಮೂಡ್, ಹೆಂಗೆ ಪ್ರಿಪೇರ್ ಆಗೇನಿ, ಆಮೇಲೆ ಎಕ್ಸಾಮಿಂದ ಬಂದಿಂದ ಹೆಂಗೆ ಆತ ಎಕ್ಸಾಮ್ ಅಂತ ನಾನು ನಿಮ್ಗೆ ಅಫ್ಕೋರ್ಸ್ ಹೇಳ್ತೇನೆ. ಸೊ ಅದನ್ನು ಡಾಕ್ಯುಮೆಂಟ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಸ್ಟೇ ಟ್ಯೂನ್ಡ್ ವಿತ್ ಮೀ ಅಂಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಆ್ಯಂಡ್ ಆಲ್ಸೋ ಟ್ರೈ ಮಾಡ್ತೀನಿ 5 ದಿನ ಕನ್ಸಿಸ್ಟೆಂಟ್ ಇರಾಕ. ಮುಂದೊಂದು ದಿನ ನನಗೂ ಹೊಳ್ಳಿ ವಾಪಸ್ ವಿಡಿಯೋ ನೋಡಿದಾಗ ನನಗೂ ಅನ್ಸ್ಬೇಕಲ್ಲ, ಇಷ್ಟೆಲ್ಲ ಓದೇನಾ ಅಂತಂದು. ಆಮೇಲೆ ಕಂಟೆಂಟ್, ಮೇಜರ್ ಥಿಂಗ್ ಕಂಟೆಂಟ್ ಬ್ರೋ, ಕಂಟೆಂಟ್. ಈ ಮೈಕ್ ತೊಗೊಂಡೆಲ್ಲ ಅದನ್ನು ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ದೆನ್ ಸೊ ಏನೇನು ಮಾಡ್ತೇನೆ ಅಂದ್ರೆ, ಈ ವಿಡಿಯೋದಾಗ ನಾವು ಓದೋದನ್ನು ರೆಕಾರ್ಡ್ ಮಾಡ್ತೇನೆ. ಒಂದು ಎಕ್ಸಾಮ್ಗಿನ ಮುಂಚೆ ನನ್ನ ಸ್ಟೇಟ್ ಆಫ್ ಮೈಂಡ್, ಆಮೇಲೆ ಎಕ್ಸಾಮ್ ಆದ್ಮೇಲೆ ಹೆಂಗಾತ ಅಂತೇಳಿ ಒಟ್ಟು 7 ದಿನ ನಾ ಸ್ಟಡಿ ಮಾಡೋದನ್ನ ಲಾಗ್ ಮಾಡ್ತೇನೆ. ಒಂದು ಸ್ವಲ್ಪ ನಾವು ಓದೋದು ನೋಡ್ರಿ, ನೀವು ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ರಿ. ಏನೋ ಒಟ್ಟು ಗೊತ್ತಿಲ್ಲ, ನೀ ಸ್ಟಡಿ ಲಾಗ್ಸ್ ನೋಡಿದ್ರೆ ನಿನಗೂ ಓದ್ಬೇಕಂತ ಹೇಳಿ ಅನಿಸ್ತೈತಿಪ್ಪ. Group discussion, combined study. So Monday ಸಂಸ್ಕೃತ ಎಕ್ಸಾಮ್ ಐತಿ, ಬಟ್ ನಾಳೊಂದಿನ ಸಂಡೇ ಒಂದಿನ ಗ್ಯಾಪ್ ಐತಿ. ಇನ್ನು ಮಟ್ಟ ಸಂಸ್ಕೃತಿನ ಏನೂ ಸ್ಟಾರ್ಟ್ ಮಾಡಿಲ್ಲ. ಅದ್ರಾಗೂ ಸಂಧಿ ಸಮಾದ ಪ್ರತ್ಯಯ ಅವ ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಲೈಕ್ ಏನಂತಲ್ಲ, ಅಡ್ಯಾಸಿಟಿ ಅಲ್ಲ, ಏನಂತ ಲೈಕ್ ಎಷ್ಟು ಡೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮಾಡುವ, ಸ್ಟಿಲ್ ಟೈಮ್ ಇಸ್ ದೇರ್. 1 day is enough, I think. ನಾಳೆ ಪ್ರಿಪೇರ್ ಆಗುವ ಗೈಸ್. ಓಯ್ ಎಷ್ಟು ಇನ್ನೊಂದು ದಿನ ಐತಿ ಎಕ್ಸಾಮಿಗೆ. ಎಸ್, ಇವತ್ತು ಪೂರಾ ಡೇ, ದಟ್ಸ್ ಟ್ರೂತ್. ನೋಡಿ, ಪೂರಾ ಡೇ ವೇಸ್ಟ್ ಮಾಡೇನಿ. ಲೈಕ್ ಪೂರಾ ಡೇ ಬಂದು ಒಂದು ಬೆಳಗ್ಗೆಯಿಂದ ಸಂಜೆ ತನ ಇಷ್ಟೊತ್ತನ ವೇಸ್ಟ್ ಮಾಡಿ. ಏನಿಲ್ಲ, ಎಲ್ಲರೂ ಹೇಳೋದು ಅಂತ, ಓದಿಲ್ಲ ಅಂತ. A few moments later. ಗೈಸ್, ನಾಳೆ ನನ್ನ ಸಂಸ್ಕೃತ ಎಕ್ಸಾಮ್ ಇದ್ರು. ಇವತ್ತು ನಂದು 4.5 hours ಸ್ಕ್ರೀನ್ ಟೈಮ್ ಐತಿ. ಡಿಲೀಟ್ ಮಾಡೇನಿ, ಬಟ್ ಪೂರಾ ಯೂಟ್ಯೂಬ್ ಶಾರ್ಟ್ಸ್ ನೋಡೇನಿ. ಸೊ ಫೈನಲಿ ಮೈ ಸಂಸ್ಕೃತ ಎಕ್ಸಾಮ್ ಗಾಟ್ ಓವರ್. 1 down, 4 to go. ನನ್ನ ಲಕ್ ಎಷ್ಟು ಹೊಲಸೈತೆ ಅಂದ್ರೆ, ಓದ್ಬೇಕಂತೇಳಿ ನಾನು ಲೈಬ್ರರಿಗೆ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಯಾವತ್ತೂ ಹೋಲ್ ವೀಕ್ ಓಪನ್ ಇರೋ ಲೈಬ್ರರಿ ಇವತ್ತು ಕ್ಲೋಸ್ ಐತಿ. ಸೊ ಐ ಹ್ಯಾವ್ ಟು ರೀಡ್ ಇನ್ ಮೈ ರೂಮ್ ಇಟ್ಸ್. ನೆಕ್ಸ್ಟ್ ಎಕ್ಸಾಮ್ ಇಸ್ ಪದಾರ್ಥ ವಿಜ್ಞಾನ. ಇನ್ನು ಹಾಕದಾವ, ಯಾವಾಗ ಮುಗಿಸಿ ಊರಿಗೆ ಹೋಗೀನಿ ಅನ್ಸುತ್ತೆ ನನಗಂತೂ.
ಸಂಗೀತ ಎಕ್ಸಾಮ್ ದ ಥರ್ಡ್ ಎಕ್ಸಾಮ್. 3 ಎಕ್ಸಾಮ್ ಮುಗಿದು ಇವತ್ತಿಂದಂತೂ ಚಲೋ ಆಗೈತಿ ಅಂತ ಅನ್ಕೊಂಡೇನಿ. ಚಲೋ ಬರ್ದೇನಿ, ನೋಡುವ ಎಕ್ಸಾಮ್ ರಿಸಲ್ಟ್ಸ್ ಬಂದ್ಮೇಲೆ. ಸೊ 3 ಎಕ್ಸಾಮ್ಸ್ ಗಾಟ್ ಓವರ್, ಸ್ಟಿಲ್ 2 more to go. That's it. ನಮ್ಮ ನಡೆ ಲೈಬ್ರರಿ ಕಡೆ. ಸೊ ಫೈನಲಿ 4 ಎಕ್ಸಾಮ್ ಮುಗಿದು ಇನ್ನೊಂದು ಎಕ್ಸಾಮ್ ದಟ್ ಇಸ್ ಟುಮಾರೋ. ये कर लो पहले. The next day. The exams are finally over, so we decided to step out for some fresh air. Later that night, we celebrated my friend's birthday, the perfect way to end a long, exhausting week. If you enjoyed this video, don't forget to like, share and drop your thoughts in the comments. Your support means a lot, and make sure to subscribe for more. Thank you. Okay guys. Bye bye.